ಅಲ್ಲ ರೀ, ಸಂಡೇನೂ ನಿಮಗೆ ರಜಾನೇ ಇರಲ್ವಾ? ಹಾಂ, ಎಲ್ಲಾದರೂ ಕರ್ಕೊಂಡೋಗಿ ಅಂದರೆ ಏನಾದರೂ ಒಂದು ಸುಳ್ಳು ಹೇಳ್ತೀರಾ. ರೀ, ನನಗೆ ನಿಮ್ಮ ಮೇಲೆ ಒಂದು ಡೌಟ್ ಇದೆ, ಕೇಳ್ಬಿಡ್ಲಾ? ಕೇಳು ಅಂದರೆ ಕೇಳ್ತೀನಿ, ಇಲ್ಲ ಅಂದರೆ ನಿಮ್ಮ ಮೇಲೆ ಆ ಥರ ಏನಿಲ್ಲ. ಮೊದಲೆಲ್ಲ ನಾನು ಅಡುಗೆ ಮನೇಲಿದ್ದರೆ ಅಡುಗೆ ಮನೇಲಿ ಬಂದು ಮಾತಾಡ್ಸೋದು, ಫೋನ್ ಮಾಡೋದು ಹೀಗೆಲ್ಲ ಮಾಡ್ತಿದ್ರಿ. ಇತ್ತೀಚೆಗೆ ಕಂಪ್ಲೀಟ್ ಚೇಂಜ್ ಆಗಿದ್ದೀರಾ. ಮೊಬೈಲೆಲ್ಲ ನಾನು ನೋಡಿದ ತಕ್ಷಣ ಎಲ್ಲ ಫೋನೆಲ್ಲ ಎತ್ತೋಸ್ಕೋತೀರಾ. ಆಮೇಲೆ ಬಾತ್ರೂಮ್ಗೆ ಹೋದ್ರೂ ಫೋನ್ ತೊಗೊಂಡೋಗ್ತೀರಾ. ಯಾವ್ದಾದ್ರು ಫೋನ್ ಬಂದರೆ ಕಟ್ ಮಾಡ್ತೀರಾ. ಏನೋ ನನಗಂತೂ ಒಂಚೂರು ಅರ್ಥ ಆಗ್ತಾಯಿಲ್ಲ ರೀ. ಮೊದಲೆಲ್ಲ ಇಷ್ಟೊಂದು ಮಾತೇ ಆಡ್ತಿರ್ಲಿಲ್ಲ. ಇವಾಗ ನೋಡಿದ್ರೆ ಇಷ್ಟೊಂದು ಫೋನಲ್ಲಿ ಮಾತಾಡ್ತೀರಾ. ನಂಗೆ ಯಾಕೋ ಎಲ್ಲೋ ಒಂದು ಕಡೆ ಡೌಟ್ ಇದೆ, ಅದಕ್ಕೆ ಕೇಳಿದೆ. ಬೇಜಾರು ಮಾಡ್ಕೋಬೇಡಿ. ಹಾಂ, ಯಾರೋ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ದಾರೆ. ಹಾಯ್, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹೌದು, ನಾವು ಫ್ಯಾಮಿಲಿ. ಸರಿ, ನಾಳೆ ಮಾತಾಡ್ತೀನಿ. ಅಯ್ಯಪ್ಪ, ಎಷ್ಟು ಭಯ ಆಗುತ್ತೆ. ಒಂದು ಮೆಸೇಜ್ ಹಾಕಿದ್ರೆ ಅವನು 10 ಮೆಸೇಜ್ ಹಾಕ್ತಾನೆ. ಏನಾದರೂ ನನ್ನ ಗಂಡಂಗೆ ಗೊತ್ತಾಗಿದ್ರೆ, ಅಪ್ಪ, ನನ್ನ ಗಂಡ ನೋಡಿದ್ರೆ ನನಗೆ ಪ್ರೀತಿನೇ ಕೊಡೋದಿಲ್ಲ, ನನ್ನನ್ನು ಕೇರೇ ಮಾಡಲ್ಲ, ನಾನಿದ್ದೀನಾ ಇಲ್ವಾ ಅನ್ನೋದು ಚಿಂತೆನೇ ಇಲ್ಲ. ಮೊದಲೆಲ್ಲ ನನ್ನನ್ನು ಎಷ್ಟು ಕೇರ್ ಮಾಡ್ತಿದ್ರು, ಏನೂ ಇಲ್ಲ ಇವಾಗ. ಅವ್ರದ್ದೇ ಆದ ಪ್ರಪಂಚ, ಅವ್ರು ಇದರಲ್ಲಿರ್ತಾರೆ. ಇವ್ನು ನೋಡು, ನಾನು ಯಾರು ಅಂತಲೇ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ನನ್ನೊಂದು ಫೋಟೋ ಹಾಕಿದ್ಕೇ ಹಾಯ್ ಬಂಗಾರಿ, ಊಟ ಆಯಿತಾ, ತಿಂಡಿ ಆಯಿತಾ ಅಂತ ಕೇಳ್ತಾನೆ. ಈಗ ಗುಡ್ ನೈಟ್ ಬಂಗಾರಿ, ಹುಷಾರು ಅಂತಾನೆ. ನನ್ನ ಮೇಲೆ ಅವನಿಗೆ ಎಷ್ಟು ಪ್ರೀತಿ ಅಲ್ಲ. ನಾನೇನಾದ್ರು ತಪ್ಪು ಮಾಡ್ತಿದ್ದೀನ? ಎಲ್ಲೋ ಅನಿಸಿದೆಯಲ್ಲ. ಇನ್ನೊಂದ್ಸಲ ಅನಿಸುತ್ತೆ ಇಂಥವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಸುಮ್ಮನೆ ಜಗಳ ಮಾಡ್ತಾರೆ. ನಾನು ನೋಡಿದ್ರೆ ಸಿಣ ಅಂತಾರೆ, ಪ್ರೀತಿಯಿಂದ ಮಾತಾಡೋಕ್ಕೆ ಹೋದರೆ ಬೈತಾರೆ. ಬಿಡು, ಅವರು ಯಾರ ಹತ್ರನೋ ಮೆಸೇಜ್ ಮಾಡ್ಕೋತಾರೆ, ಮಾಡ್ಕೊಳ್ಳಿ. ನಾನು ಅಷ್ಟೇ, ನನಗೆ ಬೇಕಾದವ್ರ ಹತ್ರ ನಾನು ಮೆಸೇಜ್ ಮಾಡ್ತೀನಿ. ನಿಮಗೂ ಗೊತ್ತಾಗುತ್ತೆ. ನಾನು 2 ದಿನ ನಿಮ್ಮ ಜೊತೆ ದೂರ ಇದ್ದರೆ ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ನಾನು ವಿಡಿಯೋ ಮಾಡಿರೋ ಒಂದು ಸಂದೇಶ ಏನಪ್ಪ ಅಂದರೆ, ಅದು ಹೆಣ್ಣೆ ಆಗ್ಬೋದು ಗಂಡೆ ಆಗ್ಬೋದು, ಇಬ್ರಿಗೂ ಕೂಡ ಅನ್ವಯಿಸುತ್ತೆ. ಈಗ ಪ್ರೀತಿ ಅನ್ನೋದು ತುಂಬ ಮುಖ್ಯ. ಆ ಪ್ರೀತಿ 2 ಕಡೆಯಿಂದ ಇರಬೇಕು. ಆ 2 ಕಡೆಯಿಂದ ಪ್ರೀತಿ ಇಲ್ಲ ಅಂದಾಗ ಒಂದು ಕಡೆ ಏನು ಮಾಡೋಕ್ಕಾಗಲ್ಲ. ಆವಾಗಲೇ ಈ ಜೀವನ ಅನ್ನೋದು ದಾರಿ ತಪ್ಪೋದು. ಹಾಗಾಗಿ ಒಂದು ಎಲ್ಲ ಹೆಣ್ಮಕ್ಳಿಗೆ ಆಗ್ಬೋದು, ಗಂಡು ಮಕ್ಕಳಿಗೆ ಆಗ್ಬೋದು, ಒಂದು ಕೇರಿಂಗ್ ಅಂತ ಇರುತ್ತೆ. ತುಂಬ ಇಷ್ಟಪಡುವಂಥವ್ರು, ಕೆಲವು ಹೆಣ್ಮಕ್ಳಿಗೆ ಏನಾಗಿದೆ ಅಂದರೆ, ಒಂದು ತಾವು ಇಷ್ಟಪಡುವಂಥ ಗಂಡ ನಮ್ಮನ್ನು ತುಂಬ ಪ್ರೀತಿಸಬೇಕು, ನಮ್ಮ ಜೊತೆ ಚೆನ್ನಾಗಿರಬೇಕು, ಚೆನ್ನಾಗಿ ಮಾತಾಡಬೇಕು ಅನ್ನೋ ಆಸೆ ಹೆಣ್ಮಕ್ಳಿಗೂ ಇರುತ್ತೆ, ಗಂಡು ಮಕ್ಳಿಗೂ ಇರುತ್ತೆ. ಆದರೆ ಈ ಪ್ರೀತಿ ಅನ್ನೋದು 2 ಕಡೆ ಇದ್ದಾಗಲೇ ದಾರಿ ತುಂಬ ಚೆನ್ನಾಗಿರೋದು. ಆ 2 ಕಡೆ ಪ್ರೀತಿ ಅನ್ನೋದು ಇಲ್ಲದೆ ಹೋದಾಗ್ಲೇ ದಾರಿ ಬೇರೆ ಕಡೆ ರೂಟು ತಿರುಗೋದು. ಹಾಗಾಗಿ ನಿಮ್ಮ ಮನೆಯಲ್ಲಿ ಇರುವಂಥ ಹೆಂಡತಿಗೆ ಆಗ್ಬೋದು, ಗಂಡನಿಗೆ ಆಗ್ಬೋದು, ಆದಷ್ಟು ಪ್ರೀತಿ ಕೊಡಿ, ಸಮಯನ ಕೊಡಿ. ಇರುವಾಗ ಯಾರ ಬೆಲೆನೂ ಗೊತ್ತಾಗಲ್ಲ. ಅವರು ನಿಮ್ಮಿಂದ ದೂರ ಆದಾಗ, ನಿಮ್ಮಿಂದ ಚೇಂಜ್ ಆದಾಗ ಮಾತ್ರ ಅವರ ಬೆಲೆ ನಿಮಗೆ ಗೊತ್ತಾಗೋದು. ಇರುವಾಗಲೇ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಒಂದು ಸಲ ಈ ಕೈಯಲ್ಲಿ ಇದ್ದಂಥ ವಜ್ರ ಜಾರಿ ಬೀಳ್ತು ಅಂದರೆ ಮತ್ತೆ ಅದು ನಿಮಗೆ ವಾಪಸ್ಸು ಸಿಗಲ್ಲ.